ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಆಶ್ರಯದಲ್ಲಿ ನಗರದ ಕನಸು ಕನ್ವೆನ್ಷನ್ ಹಾಲ್ನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯದ ಛಾಯಾಗ್ರಾಹಕರ ಕುಟುಂಬಗಳ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಸಂಘ ಜಾರಿಗೆ ತರಲು ಉದ್ದೇಶಿಸಿರುವ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಆಸರೆ ಯೋಜನೆಯನ್ನು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನೆ ಛಾಯಾಗ್ರಾಹಕರ ಕುಟುಂಬಗಳಿಗೆ ಭರವಸೆಯ ಯೋಜನೆಯಾಗಿದ್ದು ಅವರ ಕಷ್ಟಕಾಲದಲ್ಲಿ ತುಂಬಾ ಸಹಾಯವಾಗುತ್ತದೆ. ಎಲ್ಲ ಛಾಯಾಗ್ರಾಹಕರು ಇದರ ಸದಸ್ಯತ್ವ ಪಡೆದು ಈ ಯೋಜನೆಯ ಅನುಕೂಲವನ್ನು ಪಡೆಯಬೇಕೆಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ಇವತ್ತು KPA ಆಸರೆ ಯೋಜನೆಯಡಿ ಅಂದರೆ ಯಾರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಛಾಯಾಗ್ರಾಹಕರಿದ್ದಾರೆ ಅವರು 110 ರೂಪಾಯಿ ಕೊಟ್ಟು ಸದಸ್ಯತ್ವ ಹೊಂದಿದರೆ ಆ ಹಣ ಕರ್ನಾಟಕ ರಾಜ್ಯದ ಛಾಯಾಚಿತ್ರಗ್ರಾಹಕರ ಸಂಘದ ಕರ್ನಾಟಕ ಸಂಘದಲ್ಲಿ ಇರ್ತದೆ. ಇದರ ಮಹತ್ವ ಏನಪ್ಪ ಅಂತ ಹೇಳಿದರೆ, ಛಾಯಾಗ್ರಾಹಕರು ತುಂಬ ಕಷ್ಟದಲ್ಲಿರ್ತಾರೆ. ಒಂದೊಂದ್ಸಲಿ ಅವರಿಗೆ ಏನಾರು ದೇವರವ್ರಿಗೆ ಏನು ತೊಂದರೆ ಆಗೋದು ಬೇಡ, ಆಕಸ್ಮಿಕವಾಗಿ ಏನಾದ್ರು ತೊಂದರೆ ಆದರೆ ಅವರ ಪ್ರಾಣಕ್ಕೆ ಏನಾದ್ರು ಕೂತು ಬಂದರೆ ಅವರಿಗೆ 1 ಲಕ್ಷ ರೂಪಾಯಿ ಕೊಡುವಂಥ ಕೆಲಸವನ್ನು ಈ ಆಸರೆ KPA ಆಸರೆ ಯೋಜನೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಸಂಘದಿಂದ ಏನು ಯಾರು ಸದಸ್ಯರಾಗಿದ್ದಾರೆ ಅವರಿಗೆ ಆದಷ್ಟು ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ದೇವರಲ್ಲಿ ಭಾವಿಸ್ತೀನಿ. ಆಕಸ್ಮಿಕವಾಗಿ ಆದಾಗ ಇಂಥ ಯೋಜನೆ ಸದುಪಯೋಗಕ್ಕೆ ಬರುತ್ತೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಏನು ನಮ್ಮ KPA ಈ ಒಂದು ಕರ್ನಾಟಕ ಛಾಯಾಗ್ರಾಹಕರ ಸಂಘ ಮಾಡಿದ್ದಾರೆ. ಇದಕ್ಕೆ ಒಳ್ಳೆಯದಾಗಲಿ. ಈ ಸಂಘದಲ್ಲಿ ಇದರ ಎಲ್ಲ ಚಟುವಟಿಕೆಗಳಿಗೂ ಶಾಸಕರಾಗಿ ನಮ್ಮ ಸಹಕಾರ ನೀಡ್ತಾನೆ ಅಂತ ಹೇಳ್ತೇನೆ. ಎಲ್ಲರಿಗೂ ಚಿಕ್ಕಮಗಳೂರು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಹಕಾರ ಮಾಡ್ತಾರೆ ಅಂತ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಜಯಚಂದ್ರ ಅವರು ಮಾತನಾಡಿ, ಈ ಯೋಜನೆಯಲ್ಲಿ ಸದಸ್ಯತ್ವಕ್ಕೆ ಕೇವಲ 1 ಬಾರಿ 110 ರೂಗಳನ್ನಷ್ಟೇ ನೀಡಬೇಕು. ಇದು ತುಂಬಾ ಚಿಕ್ಕ ಮೊತ್ತವಾದರೂ ಒಂದು ವೇಳೆ ಸಂಘದ ಸದಸ್ಯ ಮೃತನಾದರೆ ಅವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು ಎಂದರು. ಪ್ರೀತಿಯ ನನ್ನ ಆತ್ಮೀಯ ಎಲ್ಲ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ನನ್ನೆಲ್ಲ ಸದಸ್ಯ ಮಿತ್ರರಿಗೆ ಈ ಒಂದು ಸಂತಸದ ಸುದ್ದಿ ಮತ್ತು ಹಾಗೂ ಈ ಒಂದು KPA ರಾಜ್ಯ ಸಂಘವು ಈ ಒಂದು ಏನು ಆಯೋಜನೆ ಮಾಡಿದೆ, ಕರ್ನಾಟಕ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಒಂದು ಒಳ್ಳೆಯ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥ ಒಂದು ಯೋಜನೆಯನ್ನು ರೂಪಣೆ ಮಾಡಿದೆ. ಅದೇನು ಯೋಜನೆ ಅಂದರೆ, ಇವತ್ತಿನ ದಿನ ಒಬ್ಬ ಯಾವುದೇ ಛಾಯಾಗ್ರಾಹಕ ಒಬ್ಬ ಕಷ್ಟದ ಸ್ಥಿತಿನಲ್ಲಿ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಇವತ್ತಿನ ದಿನ ಇದೆ. ಆ ದಿನಗಳಲ್ಲಿ ನೆರವಾಗಿ ನಿಂತಿರುವಂಥ ನಮ್ಮ KPA ಜಿಲ್ಲಾ ಸಂಘದ ಅಥವಾ ತಾಲೂಕು ಸಂಘದ ಯಾವುದೇ ಒಬ್ಬ ಸದಸ್ಯ ಮರಣ ಹೊಂದಿದಂಥ ಒಂದು ಸಂದರ್ಭದಲ್ಲಿ ಆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿನ ನೆರವನ್ನು ಕೊಡುವಂಥ ನಿಲುವನ್ನು ಹೊಂದಿ ಆ ಒಂದು ಕುಟುಂಬಕ್ಕೆ ನೆರವಾಗುವಂಥ ಈ ಒಂದು ಯೋಜನೆಯನ್ನು ರೂಪಣೆ ಮಾಡಿ ಈ ಯೋಜನೆಯನ್ನು ಆಸರೆ ಯೋಜನೆ KPA ಆಸರೆ ಯೋಜನೆಯನ್ನು ಇದನ್ನು ಒಂದು ಜಾರಿ ಮಾಡಿರುತ್ತದೆ. ಇವತ್ತು ದಿನ ನಾವು ಒಂದು ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರಿಗೆ ಈ ಒಂದು ನೆರವಾಗುವಂಥ ರೀತಿಯಲ್ಲಿ ನಾವುಗಳು ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ತಮ್ಮಯ್ಯನವರು ಕೂಡ ಈ ಒಂದು ಸಭೆಗೆ ಬಂದು ಈ ಒಂದು ಯೋಜನೆಯನ್ನು ನಾವು ಪೋಸ್ಟರ್ಸನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡುವಂಥರ ಮೂಲಕ ಎಲ್ಲ ತಾಲೂಕಿನಲ್ಲೂ ಈ ಒಂದು ಯೋಜನೆ ಒಳಗಡೆ ನೋಂದಣಿಯಾಗಿ ಈ ಒಂದು ನೆರವನ್ನು ಪಡೆದುಕೊಳ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಏನು ಒಂದು ಜಿಲ್ಲೆ ಆಗಲಿ ಒಂದು ತಾಲೂಕಾಗಲಿ ಮಾತೃ ಸಂಘ ಅಂತ ಏನಿದೆ, ಯಾವುದೇ ಇವತ್ತು ನಾಯಿ ಕೊಡೆ ಅಂತ ತುಂಬ ಅನೇಕ ಸಂಘಗಳು ಇವತ್ತು ರೂಪುಗೊಳ್ಳುತ್ತಿದ್ದಾವೆ, ಬೆಳಕಿಗೆ ಬರ್ತಾ ಇದ್ದಾವೆ. ಅದನ್ನೆಲ್ಲದನ್ನು ಬಿಟ್ಬಿಡಿ. ಇವತ್ತೇನು ಮಾತೃ ಸಂಘ ಅಂತ ಏನಿದೆಯೇ, ರಾಜ್ಯ ಸಂಘ ಅಥವಾ ತಾಲೂಕು ಸಂಘ, ಜಿಲ್ಲಾ ಸಂಘ, ಇದರ ನೆರವಿನಲ್ಲಿ ಇದರ ನೆರಳಿನಲ್ಲಿ ಇರುವಂತಹ ಸಂಘಗಳಿರಲಿ, ನೀವು ಮೆಂಬರ್ಶಿಪ್ಪನ್ನು ತಗೊಳ್ಳೋದ್ರ ಮುಖಾಂತರ ಈ ಒಂದು ಯೋಜನೆಗೆ ನೀವೆಲ್ಲರೂ ಕೂಡ ಭಾಜನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ಲರೂ ಕೂಡ ಈ ಒಂದು ಆಸರೆ ಯೋಜನೆ ಅಡಿಯಲ್ಲಿ ಬರಬೇಕು ಅಂತ ನನ್ನ ಆಸೆಯಾಗಿದೆ. ನಾನು ಈ ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕ ಸಂಘದ ಮಾತೃ ಸಂಘದ ಜಿಲ್ಲಾಧ್ಯಕ್ಷ ಜಯಚಂದ್ರ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಈ ಒಂದು ಯೋಜನೆ ಒಳಗಡೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಅವರು ಮಾತನಾಡಿ, ಈ ಯೋಜನೆಯು ತುಂಬಾ ಮಹತ್ವದಾಗಿದ್ದು ಯೋಜನೆಗೆ ಎಲ್ಲ ತಾಲೂಕು ಸಂಘಗಳ ಸಹಕಾರ ಅತ್ಯಗತ್ಯ ಮತ್ತು ನಿಮ್ಮ ತಾಲೂಕುಗಳಲ್ಲಿ ಯೋಜನೆ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಆದಷ್ಟು ಬೇಗ ಸದಸ್ಯತ್ವವನ್ನು ಮಾಡಿಕೊಡಬೇಕೆಂದು ಹೇಳಿದರು. ನಮಸ್ಕಾರ. ಚಿಕ್ಕಮಗಳೂರು ಛಾಯಾಗ್ರಾಹಕರ ಸಂಘಕ್ಕೆ KPA ಆಸರೆ ಯೋಜನೆ ಅಂತ ಒಂದು ಬಂದಿದೆ. ಅಂದರೆ ಒಂದು ಫೋಟೋಗ್ರಾಫರ್ ಅಂದರೆ ಛಾಯಾಗ್ರಾಹಕರು ದಿನ ಹೊಂದಿದರೆ ಆಕಸ್ಮಿಕವಾಗಿ 1 ಲಕ್ಷ ಪರಿಹಾರ ಧನವನ್ನು ನಮ್ಮ ಸಂಘದಿಂದ ಕೊಡ್ತಿದ್ದೇವೆ.